ರಾಜ್ಯದ ಗಡಿ ಅತಿ ಬೆಲೆಯಲ್ಲಿ ಮೊಳಗಿದ ಕನ್ನಡಿಗರ ರಣಕಹಳೆ. ಕಾವೇರಿ ನೀರಿಗಾಗಿ ಕನ್ನಡ ಜಾಗೃತಿ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಆಗ್ತಾ ಇದೆ. ಅತಿ ಬೆಲೆ ಟೋಲ್ನಿಂದ ಗಡಿ ಗೋಪುರದವರೆಗೆ ರ್ಯಾಲಿ ಮಾಡಲಾಗ್ತಾ ಇದೆ. ಗಡಿ ಗೋಪುರದ ಬಳಿಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಮೇಕೆದಾಟು ಯೋಜನೆಯನ್ನ ಶೀಘ್ರವಾಗಿ ಶುರು ಮಾಡಬೇಕು, ಕಾವೇರಿ ನೀರು ತಮಿಳುನಾಡಿಗೆ ಬಿಡಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಮೇಕೆದಾಟು ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ. ಮೇಕೆದಾಟು ಯಾರ ಹೊಣೆ? ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ. ಇವತ್ತಿನ ಹೋರಾಟ ಮೇಕೆದಾಟು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಶೀಘ್ರವೇ ಪ್ರಾರಂಭಿಸಬೇಕು ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಯದೆ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯ ಪರಿಸ್ಥಿತಿ. ಕಾರಣ ಈ ವರ್ಷ ನಮಗೆ ಮುಂಗಾರು ಮಳೆ ಕೈಕೊಟ್ಟಿದೆ. ಕಾವೇರಿ ಕೊಳ್ಳದ ಎಲ್ಲ ಅಣೆಕಟ್ಟುಗಳು ಬರಿದಾಗಿದೆ. ಆದರೆ ಕೇವಲ ಒಂದು ಕಬಿನಿ ಜಲಾಶಯದಿಂದ ಕೇರಳದಲ್ಲಿ ಮಳೆ ಆಗ್ತಾ ಇರೋದರ ಕಾರಣ ಕಬಿನಿ ಜಲಾಶಯದಿಂದ ಮಾತ್ರ ನೀರು ಬರ್ತಾ ಇದೆ. ಆ ನೀರನ್ನು ಕೂಡ ತಮಿಳುನಾಡಿಗೆ ಬಿಡ್ತಿದ್ದಾರೆ. ನಮ್ಮ ರಾಜ್ಯದ ಅದರಲ್ಲೂ ಕಾವೇರಿ ಕೊಳ್ಳದ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರದ ಜಿಲ್ಲೆಗಳಿಗೆ ರೈತರಿಗೆ ನೀರನ್ನು ಕುಡಿಯೋ ವ್ಯವಸಾಯಕ್ಕೆ ಕೊಡಬೇಕಾಗ್ತದೆ. ಅದನ್ನು ಕೊಡೋಕ್ಕಾಗೋದಿಲ್ಲ ಇವರಿಗೆ ನೀರನ್ನು ಬಿಟ್ಟರೆ. ಯಾವ ರೀತಿ ಸರ್ಕಾರ ಮಳೆನೇ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಆದರೂ ನೀರನ್ನು ಬಿಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಅನ್ಯಾಯವನ್ನು ಮಾಡ್ತಕ್ಕಂತಹ ಕಾವೇರಿ ನ್ಯಾಯಮಂಡಳಿ ಈಗಾಗಲೇ ಅವರು ಒಂದು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕರ್ನಾಟಕದ ವಿರುದ್ಧನೇ ತೀರ್ಪನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ನಮಗೆ ಯಾವತ್ತೂ ಕೂಡ ಅವರು ನ್ಯಾಯವನ್ನು ಕೊಟ್ಟಿಲ್ಲ ಕಾವೇರಿ ನ್ಯಾಯಮಂಡಳಿ. ನಾವು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದಾಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಎರಡೂ ರಾಜ್ಯಗಳ ರೈತರ ಸಮಸ್ಯೆಯನ್ನು ಆಲಿಸಬೇಕು ಮತ್ತು ಕುಡಿಯುವ ನೀರಿನ ಯೋಜನೆಗೆ ಎಷ್ಟೆಲ್ಲ ನೀರು ಬೇಕಾಗ್ತದೆ ಇದನ್ನು ಕೂಡ ನೋಡಬೇಕು, ಕೇಳಬೇಕು, ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ಒಂದು ನಿರ್ಣಯನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ದೀವಿ. ಆದರೆ ಇವತ್ತು ಈ ಕಾವೇರಿ ನ್ಯಾಯಮಂಡಳಿ ಕರ್ನಾಟಕದ ವಿರುದ್ಧನೇ ಪದೇ ಮೊನ್ನೆ ಕಳೆದ ವಾರ 3 TMC ನೀರನ್ನು ಬಿಡಬೇಕು, ಪ್ರತಿ ದಿನ 2,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟಿತ್ತು. ಮೊನ್ನೆ ತಿರ್ಗಿ ಮತ್ತೆ 16 TMC ನೀರನ್ನು ಬಿಡಬೇಕು ಅಂತೇಳಿ ತೀರ್ಪನ್ನು ಕೊಟ್ಟಿದೆ. ಎಲ್ಲಿಂದ ನೀರು ತಂದು ಕೊಡೋದು? ನೀರೇ ಇಲ್ಲ ಅಲ್ಲಿ, ರಕ್ತನೂ ಕೊಡೋಕ್ಕಾಗೋದಿಲ್ಲ ಅಲ್ಲಿ. ಅಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಬಿಡಬಾರ್ದು. ಮೇಕೆದಾಟು ಯೋಜನೆಗೆ ಯಾವುದೇ ಕಾರಣಕ್ಕೂ ತಡ ಮಾಡದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಪಾರ್ಲಿಮೆಂಟು ಹೇಳಿದೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಕೋಬೋದು ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.